ಒಬ್ಬ ತರುಣ ಬಹಳ ಬಡತನದಲ್ಲಿ ಬಂದವನು. ಅವನಿಗೆ ಈ ಬಡತನ ಸಾಕಾಗಿ ಹೋಗಿತ್ತು. ಅವ ಜೀವನದ ಗುರಿ ಒಂದೇ ಮಾಡ್ಕೊಂಡ, ಹೇಗಾದ್ರೂ ಮಾಡಿ ಹಣ ಗಳಿಸ್ಬೇಕು, ಅತ್ಯಂತ ವೇಗವಾಗಿ ಗಳಿಸ್ಬೇಕು, ಎಷ್ಟು ಸಾಧ್ಯ ಇದ್ದಷ್ಟು ಹೆಚ್ಚು ಗಳಿಸ್ಬೇಕು. ಹೇಗಾದ್ರೂ ಗಳಿಸ್ಬೇಕು ಅಂದಾಗ ನ್ಯಾಯ ಅನ್ಯಾಯಗಳ ಪರಿವೆ ಇರೋದಿಲ್ಲ. ಮಾಡಿದ್ದು ಯಾವುದೋ ಮೋಸ ಅನಿಸಲ್ಲ. ಯಾವುದೋ ವ್ಯಾಪಾರ ಕೈ ಹಾಕಿದ, ಸಹಾಯ ಮಾಡಿದವರಿಗೆ ಕೈ ಕೊಟ್ಟ, ತಾನು ಎತ್ತೋಕೆ ಹೋದವರಿಗೆ ಮೋಸ ಮಾಡಿದ. ಮೊದಲು ಅವನ ಮನಸ್ಸಾಕ್ಷಿ ಚುಚ್ತಾ ಇತ್ತಂತೆ. ದಿನ ಕಳೆದಂಗೆ ಎಷ್ಟು ಅಂತ ತೊಂದರೆ ತಗೊಳ್ಳೋದು ಮನಸ್ಸಾಕ್ಷಿದು. ಮನಸ್ಸಾಕ್ಷಿನೇ ಕೊಂದು ಹಾಕ್ಬಿಟ್ಟ. ಈಗ ಮನಸ್ಸಿಗೆ ನಿರಾಳ ಆಯಿತು. ಇನ್ಯಾವತ್ತೂ ಮನಸ್ಸಾಕ್ಷಿ ತೊಂದರೆ ಇಲ್ಲ ಅಂಥೇಳಿ ವ್ಯವಹಾರದಲ್ಲಿ ನುಗ್ಗಿದ. ಏನು ಬೇಕೋ ಎಲ್ಲ ಮೋಸ ಮಾಡಿದ. ಹಣ ಬಂತು ಬಂತು ಬಂತು. ಯಾವಾಗಲೂ ಸ್ನೇಹಿತರೆ, ಮೊದಲನೇ 1,00,000 ಬರೋದು ಕಷ್ಟ. 1,00,000 ಬಂದ್ರೆ ಉಳಿದ ಲಕ್ಷ ತಾವೇ ಹಿಂದೆ ಬರ್ತದೆ. ನಾವು ಹೇಳ್ತೀವಿ, ಎಲ್ಲೂ ತೆಗ್ಗಿದೆಯೋ ಅಲ್ಲೇ ನೀರು ಬರ್ತದೆ ಅಂತ. ಹಾಗೆ ಹಣದ ಗುಣನೇ ಅದು. ಇಲ್ಲದವ್ರಿಗೆ ಸಿಗೋದೇ ಇಲ್ಲ, ಇದ್ದವ್ರನ್ನ ಬಿಡೋದಿಲ್ಲ, ಬಂದು ಸೇರ್ಕೊಳ್ತದೆ. ಇವನ ಆಸೆಗೆ ಮಿತಿನೇ ಇಲ್ಲಲ್ಲ. ಹಣ ಬಂದಂಗೆ ಇವನ ಜೀವನ ಶೈಲಿ ಬದಲಾಕೋಕೆ ಶುರು ಆಯಿತು. ಮನೆ ತಗೊಂಡ, ಒಂದೇ ಬೇಕಾದಷ್ಟು ಮನೆ ಆದವು, ಕಾರುಗಳು ಬಂದವು, ತೋಟ ಖರೀದಿ ಆಯಿತು. ಈ ಶ್ರೀಮಂತಿಕೆ ಚಿನ್ನ ಇದಾವಲ್ಲ, ಇವೆಲ್ಲ ಬಂದ ಹಾಗೆ ವ್ಯಾಮೋಹ ಜಾಸ್ತಿ ಆಯಿತು. ಅವಾಗ ಅತ್ಯಂತ ಬೆಲೆ ಬಾಳುವಂಥ ಕಾರ್ ತಗೋಬೇಕು ಅನಿಸ್ಬಿಡ್ತು. 10-6 ಕಡೆ ವಿಚಾರ ಮಾಡಿ ಈ ಪೋರ್ಷೆ ಅಂತ ಒಂದು ಕಾರ್ ಬರುತ್ತೆ, ಪೋರ್ಷೆ ಕಾರ್ ತಗೊಂಡ. 3-3.5 ಕೋಟಿ ರೂಪಾಯಿ ತಗೊಂಡ. ಕಾರಲ್ಲಿ ತನಗೆ ಏನು ಬೇಕೋ ಎಲ್ಲ ಭರ್ಜರಿ ಹಾಕ್ಸ್ಕೊಂಡ. ಆ ಕಾರಿನ ಬಣ್ಣ, ಇಂಜಿನಿನ ಶಕ್ತಿ, ಆ ವಿನ್ಯಾಸ ನೋಡಿದವರಿಗೆ ಮನಸ್ಸು ಎಳಿತಿತ್ತು. ಅವನಿಗೂ ಜನಕ್ಕೆ ತೋರಿಸ್ಬೇಕು ಅಂತ ಹುಚ್ಚಲ್ಲ, ತೋರ್ಸ್ಕೊಂಡು ಹೋಗ್ತಾ ಇದ್ದ. ಒಂದ್ಸಲ ಒಂದು ದೊಡ್ಡ ಸಮಾರಂಭಕ್ಕೆ ಹೊಟ್ಟಿದ್ದ, ಟೌನ್ ಹಾಲ್ಗೆ ಹೋಗಬೇಕು ಅಂತ. ತಾನೇ ಡ್ರೈವ್ ಮಾಡ್ಕೊಂಡು ಹೋಗೋನು ಅಂತ, ಒಳ್ಳೆ ಕಾರ್ ತಾನೇ ಓಡಿಸ್ಬೇಕಲ್ಲ, ಓಡಿಸ್ತಾ ಇದ್ದ. ಟೌನ್ ಹಾಲ್ ಹತ್ರ ಬಂದು ಸ್ವಲ್ಪ ಗಾಡಿ ನಿಧಾನ ಮಾಡಿ ಇನ್ನೇನು ಎಡಗಡೆ ತಿರುಗಿಸ್ಬೇಕು ಅನ್ನೋ ಹೊತ್ತಿಗೆ ಹಿಂದಿಂದ ಒಂದು ಲಾರಿ ಬಂದು ಹೊಡ್ಕೊಂಡು ಹೋಯ್ತು. ತಾಡಾರ ಹೊಡ್ಕೊಂಡೋಯ್ತು. ಸವರ್ಕೊಂಡು ಹೋದ್ರೆ ಹಿಂದಿನ ಬಾಗಿಲಿದೆಯಲ್ಲ, ಹಿಂದಿನ ಬಾಗಿಲು ಮುಕ್ಕಾಲು ಭಾಗ ಕಿತ್ಕೊಂಡು ಹೋಯ್ತು. ಹೆಡ್ಲೈಟ್ ಹೋಯ್ತು, ಗುರುತಿಸಕ್ಕಾಗಲ್ಲ ಕಾರ್. ಹಂಗೆ 100 ಜನ ಓಡಿ ಬಂದು ಗುಂಪು ಸೇರಿಬಿಟ್ರು. ಹತ್ತಿರದಲ್ಲೇ ಪೊಲೀಸ್ ಇದ್ನಲ್ಲ, ಅವನು ಓಡಿ ಬಂದ. ಆ ಶ್ರೀಮಂತ ವ್ಯಕ್ತಿ ಆ ಬಾಗಿಲೆಲ್ಲ ಕಿತ್ಕೊಂಡು ಹೋಗಿದೆಯಲ್ಲ, ನೋಡಿದ ಅತ್ಯಂತ ಬೆಲೆ ಬಾಳುವಂಥ ಕಾರಿಗೆ ಈ ಗತಿ ಬಂತ. ಜೋರ ಕಿರ್ಚಾಡೋಕೆ ಶುರು ಮಾಡೋದು. ಅಯ್ಯೋ ಅಯ್ಯೋ, ನನ್ನ ಪೋರ್ಷೆ ಕಾರು ಏನಾಗಿ ಹೋಗಿದೆ ನೋಡಿ, ಹಿಡೀರಿ ಆ ಲಾರಿ ಚಾಲಕರನ್ನಂತ ಕೂಗ್ತಾ ಇದ್ದ. ಆ ಪೊಲೀಸ ಹೇಳ್ದ, ಸ್ವಾಮಿ ಲಾರಿಯವನು ಹಿಡಿತೇ ಬಿಡಿ, ಅವನಲ್ಲಿ ಹೋಗ್ತಾನೆ, ಆ ನಂಬರ್ ಕೊಟ್ಟಿದ್ದೀವಿ, ಮುಂದಿನ ಚೆಕ್ ಪೋಸ್ಟ್ ಅಲ್ಲಿ ಹೇಳಿದೀವಿ, ಹಿಡಿದ್ಬಿಡ್ತಾರೆ, ಅವನ ಕರ್ಕೊಂಡ್ ಬರ್ತಾರೆ, ನಡಿ ನಿಮ್ಮನ್ನ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂದ್ರು. ನನಗ್ಯಾಕೆ ಆಸ್ಪತ್ರೆ, ಏನಾಗಿದೆ, ನನ್ನ ಕಾರ್ ನೋಡಿ ಅಂತ ಇದ್ದಾನೆ. ನಿಮ್ಮ ಕಾರಿನ ದುರ್ವಸ್ಥೆ ಕಾಣಿಸುತ್ತೆ ಸ್ವಾಮಿ, ನಿಮ್ಮ ದುರ್ವಸ್ಥೆ ನಿಮಗೆ ಕಾಣಿಸ್ತಾ ಇಲ್ವಾ? ನೋಡಿ, ನಿಮ್ಮ ಬಲಗೈ ಮುಂಭಾಗ ಕಿತ್ಕೊಂಡು ಹೋಗಿದೆ, ಕೈ ಮುಂಭಾಗ ಕಿತ್ಕೊಂಡು ಹೋಗಿದೆ. ಶ್ರೀಮಂತ ನೋಡಿದ, ಕೈ ನೋಡ್ಕೊಂಡ, ಆಮೇಲೆ ಜೋರಾಗಿ ಕೂತ್ಕೊಂಡು, ಅಯ್ಯೋ ಅಯ್ಯೋ ಅಯ್ಯೋ, ಕೈ ಹೋದ್ರೆ ಹೋಗ್ಲಿ, 2 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ರೋಲೆಕ್ಸ್ ವಾಚ್ ಹೋಯ್ತಲ್ಲ ಅಂದ. ನಮ್ಮ ಹಣೆ ಬರಾನೇ ಅಷ್ಟು ಸ್ವಾಮಿ. ಯಾವಾಗ ಮನಸ್ಸು ಭೋಗ ವಸ್ತುಗಳ ಕಡೆಗೆ ತಿರುಗಿ ಅದಕ್ಕೆ ಪ್ರಾಮುಖ್ಯತೆ ಕೊಡೋಕೆ ಶುರು ಆಗ್ತದೋ, ಆಗ ನೋಡಿ ಅದು ಮಾನವೀಯ ಸಂಬಂಧಗಳಿಂದ, ಪ್ರೀತಿ ಅಂತಃಕರಣಗಳಿಂದ ದೂರ ಸರಿತದೆ. ಕಾಣೋದು ಹಣ ಒಂದೇ. ಆ ಕೆಲಸದ ಬಗ್ಗೆ, ಅಂತಹ ಜನರ ಬಗ್ಗೆ ಎಚ್ಚರ ತುಂಬ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.